ಮಂಜು ಮಾಡಿರೋ ಇಲ್ಲಿವರೆಗೂ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳು ನೋಡೋದು ಎಲ್ಲ ಅಗ್ರೆಷನ್ ಲೆವೆಲ್ ಹೌದು ಇದು ಸಟಲ್ ಆಗಿದೆ. ಇದರಲ್ಲಿ ಏನಿಲ್ಲ, ತುಂಬ ಸೆಟಲ್ಡು, ತುಂಬ ಅಂಡರ್ ಕರೆಂಟು, ಆಮೇಲೆ ಎಲ್ಲವನ್ನು ಕಣ್ಣಲ್ಲೇ ಹೇಳುವಂಥದ್ದು ಇದೆ ನೋಡಿ. ಅದನ್ನು ಜನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅಲ್ಲಿ ನಾವೆಲ್ಲ ಗೆದ್ದಿದ್ದೀವಿ. ಅದನ್ನು ಕೊಡೋ ರಿಯಾಕ್ಷನ್ನ ಕೆಲವು ಕಡೆ ಸೈಲೆನ್ಸ್ ಆಲ್ಸೋ ಸೈಲೆನ್ಸ್ ಟಾಕ್ಸ್. ಖಂಡಿತ ಸರ್. ಅಂದರೆ ಅದು ತುಂಬಾ ಕಲಾವಿದನಿಗೆ ತುಂಬಾ ಕಣ್ಣು ಬಹಳನೇ ಇಂಪಾರ್ಟೆಂಟ್ ಸರ್. ಅಂದರೆ ಇವಾಗ ನಾವು ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಹಾವಭಾವಗಳು ಇನ್ನೂ ದೊಡ್ಡದಾಗುತ್ತೆ. ಇವಾಗ ಕ್ಯಾಮ್ರಾಗೆ ಅಂತಂದರೆ ಕಣ್ಣು ಸಿಕ್ಕಾಪಟ್ಟೆ. ಇವಾಗ ಒಂದು ಸಲ ಸ್ಟೇಜ್ ಮೇಲೆ ನಾವು 500-600 ಜನ ಆಡಿಯನ್ಸ್ ಇರ್ತೀವಿ, ಒಂದು ಡಿಸಿಷನ್ಸ್ ಇರುತ್ತೆ, ಒಂದು ಹಾವಭಾವಗಳಲ್ಲಿ ತುಂಬಾ ಹೇಳಬೇಕಾಗುತ್ತೆ, ಡೈಲಾಗ್ಸಲ್ಲಿ ಅದನ್ನು ರೀಚ್ ಮಾಡಬೇಕಾಗುತ್ತೆ. ಇವತ್ತು ಟೆಕ್ನಿಕಲಿ ಆ ಥರದ್ದೆಲ್ಲ ಇದ್ದಾಗ ಒಂದು ಕ್ಲೋಸಪ್, ಒಂದು ಇದರಲ್ಲಿ ಮೆಥಡ್ ವೈಸ್ ನೀವು ರಂಗಭೂಮಿಯಲ್ಲಿ ಹಾಕಿರೋ ಅಷ್ಟು ಎಫರ್ಟ್ ಇರುವಂಥ ಒಂದು ರೋಲ್ ಇದು. ತುಂಬಾ ಖುಷಿ. ಅಲ್ಲ, ನೀವು ಇವಾಗ ನಿಮ್ಮ ಕಣ್ಣು ತಪ್ಪಿಸಿ ನಾವು ಎಲ್ಲ ಒಂದು ಕಡೆ ಹಿಂಗಂದು ಇಲ್ಲೆಲ್ಲ ರಿಯಾಕ್ಷನ್ ಕೊಟ್ಬಿಡ್ಬೋದು. ಅದು ಕ್ಯಾಮ್ರಾ ಕಣ್ಣಿಗೆ ನೀವು ತಪ್ಸಕ್ಕೆ ಸಾಧ್ಯನೇ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ಈ ಪಾತ್ರ ನಾನು ನಿಭಾಯಿಸಿ ಈ ಸಿನಿಮಾ ರಿಲೀಸ್ ಆದಮೇಲೆ ನನಗೆ ಪ್ರತಿ ಸಲವೂ ಒಂದು ಇದಿದೆ ಸರ್. ಅಂಬಿನಿಂಗ್ ವಯಸ್ಸಾಯಿತು ಟೈಮಲ್ಲಿ ನಾನು ಡೈರೆಕ್ಟರ್ಗೆ ಮತ್ತು ಸಂಚಿತಿಗೆ ಹೇಳಿದ್ದೆ, ಈ 10 ದಿನ ನಂದೇನು ಕ್ಯಾರೆಕ್ಟರ್ ಇದೆಯೋ 10 ದಿನದಲ್ಲಿ ನಾನು ಒಂದು ಸಲ ಆದರೂ ಸುದೀಪ್ ಸರ್ ಕೈಯಲ್ಲಿ ಶಬಾಷ್ ಅನ್ಸ್ಕೊತೀನಿ ಅಂತ. ಅದನ್ನು ಲಾಸ್ಟಲ್ಲಿ ಅನ್ಸ್ಕೊಂಡೆ, ಆ ಫೈಟಿಂಗು ಆ ಟೈಮಲ್ಲಿ ಅನ್ಸ್ಕೊಂಡೆ. ಅದೇ ಮ್ಯಾಕ್ಸ್ ಟೈಮಲ್ಲಿ ಹೇಳಿದ್ದೆ. ಮ್ಯಾಕ್ಸ್ ಟೈಮಲ್ಲೂ ಸುಮಾರು ಜನಕ್ಕೆ ಹೇಳಿದ್ದೆ, ನೋಡಿ ಇನ್ನು 1 ವೀಕಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಸುದೀಪ್ ಸರ್ ಕೈಯಲ್ಲಿ ಒಂದು ಸೀರೆಗೆ ಆದರೂ ಶಬಾಷ್ ಅನ್ಸ್ಕೊತೀನಿ ಅಂತ. ಅದು ವಿತಿನ್ 2 ಡೇಸ್ 3 ಡೇಸಲ್ಲೇ ಆಗೋಯ್ತು. ಅಂದರೆ ಏನಕ್ಕೆ ಅಂದರೆ, ಅವರು ನನಗೊಂಥರ ಗುರುಗಳು ಸರ್. ಅಂದರೆ ಅವ್ರ ಜೊತೆ ನಾನು ಪ್ರತಿ ಸಲವೂ ಅವ್ರ ಮನೆಗೆ ಹೋದಾಗ, ಪ್ರತಿ ಸಲವೂ ಅವ್ರ ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯಗಳಿಗೆ ಇನ್ನೊಂದು ಮತ್ತೊಂದಕ್ಕೆಲ್ಲ ಕರೀತಾರೆ. ಕರೆದವಾಗ ಅವರು ಡಿಸ್ಕಸ್ ಮಾಡೋದೇ, ಅಂದರೆ ಯಾವುದೋ ಒಂದು ಸಿನಿಮಾ ಅದರ್ ಲ್ಯಾಂಗ್ವೇಜದೇ ಆಗಲಿ ಯಾವುದೇ ಆಗಲಿ, ನಮ್ಮ ಸಿನಿಮಾಗಳೇ ಆ ಸಿನಿಮಾಗಳೆಲ್ಲ ನೋಡಿ, ಆ ಸಿನಿಮಾಗಳಲ್ಲಿರೋಂಥ ಒಬ್ಬ ಕಲಾವಿದನ ಬಗ್ಗೆ, ಆ ಸಿನಿಮಾ ಸಬ್ಜೆಕ್ಟ್ ಬಗ್ಗೆ ಇವೆಲ್ಲ ಮಾತಾಡ್ತಿರ್ಬೇಕಾದ್ರೆ, ಆಮೇಲೆ ಅವ್ರ ಜೊತೆ ಮ್ಯಾಕ್ಸಲ್ಲಿ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಸರ್, ಅವ್ರು ಎಷ್ಟು ವರ್ಕ್ ಮಾಡ್ತಾರೆ ಅಂದರೆ, ಇವಾಗ ನನಗೆ ಈ ಚಾನ್ಸ್ ಸಿಕ್ಕಿದೆ ಸರ್. ಇವಾಗ ಮ್ಯಾಂಗೋ ಪಚ್ಚದಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಡೋ ಚಾನ್ಸ್ ಸಿಕ್ಕಿದೆ ಅಂದರೆ, ಆ ಟೈಮ್ ನಾನು ವೇಸ್ಟ್ ಮಾಡ್ಕೊಂಬಿಟ್ರೆ ಮತ್ತೆ ಸಿಗಲ್ಲ ಸರ್. ಆ ಟೈಮಲ್ಲಿ, ಆ ಸೂಕ್ಷ್ಮತೆ ಟೈಮಲ್ಲಿ, ಆ 30 ಸೆಕೆಂಡ್ 1 ಮಿನಿಟೇ ಇರೋದು. ಅಂದರೆ ಏನು ಹಾಫ್ ಆನ್ ಅವರ್ 1 ಅವರ್ ಇರುತ್ತೋ ಆ ಟೈಮನ್ನು ಯೂಟಿಲೈಸ್ ಮಾಡ್ಕೋಬೇಕು ಕ್ಯಾಮ್ರಾ ಮುಂದೆ ಅಂತ. ಆಮೇಲೆ ಪ್ರಿಪ್ರೇಷನ್ 1 ಅವರ್ 1.5 ಅವರ್ ಲೈಟಿಂಗು ಬೇರೆದಕ್ಕೆಲ್ಲ ಇರುತ್ತೆ. ಆ ಟೈಮಲ್ಲಿ ನೀನು ಹಿಂಗೆ ಬೇಕಾದರೂ ರಿಲ್ಯಾಕ್ಸ್ ಆಗ್ಬೋದು. ಅವೆಲ್ಲನೂ ಅಂದರೆ ಇವತ್ತು ಈ ಸಿನಿಮಾ ನೋಡಿದಾಗ, ಮ್ಯಾಂಗೋ ಪಚ್ಚ ಸಿನಿಮಾ ನೋಡಿದಾಗ ಸುದೀಪ್ ಸರ್ದು ಹೆಂಗೆ ರಿಯಾಕ್ಷನ್ ಇರುತ್ತೆ ಅಂತ ಬರುತ್ತೆ. ಆಮೇಲೆ ಕರ್ನಾಟಕದ ಜನತೆದು ಹೆಂಗೆ ರಿಯಾಕ್ಷನ್ ಇರುತ್ತೆ ಅಂತ ಬರುತ್ತೆ. ಆಮೇಲೆ ಈ ಸಿನಿಮಾನ ಸುಮಾರಷ್ಟು ಜನ ಕರ್ನಾಟಕದ ದಿಗ್ಗಜರು, ಅಂದರೆ ಸಿನಿಮಾ ದಿಗ್ಗಜರು ಸುಮಾರು ಜನ ನೋಡ್ತಾರೆ. ಇವತ್ತು ಶಿವಣ್ಣ ಹೇಳಿದ್ದಕ್ಕೆ ಭಾಳ ಚೆನ್ನಾಗಿ ಮಾಡಿದ್ಯಪ್ಪ, ಅದೇನು ಈ ಟೆಂಪೋ ಇರೋದು ಅಂದರೆ ಈ ಖುಷಿ ಇದೆಯಲ್ಲ ಸರ್. ಒಬ್ಬ ಕಲಾವಿದನಿಗೆ ಎಷ್ಟೇ ಪೇಮೆಂಟ್ ತೊಗೊಂಡು ಎಷ್ಟೇ ಕೋಟಿಗಳಿದ್ರೂ ದುಡ್ಡು ಅದು ಖರ್ಚಾಗ್ಬಿಡುತ್ತೆ ಸರ್. ಒಂದು ಸಿನಿಮಾ ಅನ್ನೋದಿದ್ದರೆ, ಇವು ರಾಜ್ಕುಮಾರ್ ಅನ್ನೋರ್ದು, ಶಂಕರ್ ನಾಗ್ ಸರ್ದು, ವಿಷ್ಣುವರ್ಧನ್ ಸರ್ದು, ಇವ್ರದ್ದೆಲ್ಲ ಸಿನಿಮಾಗಳು ಅಂತ ತೊಗೊಂಡಾಗ ಆ ಸಿನಿಮಾ ಯಾವತ್ತಿಗೂ ಸಾಯಲ್ಲ, ಆ ಪಾತ್ರಗಳು ಯಾವತ್ತಿಗೂ ಸಾಯಲ್ಲ. ಅದನ್ನು ನಾವು ನಿಭಾಯಿಸೋಕ್ಕೆ ಪ್ರಯತ್ನ ಪಡಬೇಕಷ್ಟೆ. ಅದು ಬಿಟ್ಟರೆ ಬೇರೆದು ಏನಿಲ್ಲ ಸರ್. ಇವತ್ತಿಗೂ ಮಯೂರಣ್ಣನಿಗೆ ನಾನು ಭಾಳ ಮಯೂರಣ್ಣ ತರಲೆ ಅಂದರೆ ತರಲೆ ಸ್ಪಾಟಲ್ಲಿ. ಮಯೂರಣ್ಣ ಓಪ್ಲೇಸ್ ಫೆಲೋ ಥರ ಇರ್ತಾರೆ ಸ್ಪಾಟಲ್ಲಿ. ಅಂದರೆ ಮಯೂರಣ್ಣನ ನೋಡಿದ್ರೆ ಓಪ್ಲೇಸ್ ಫೆಲೋ ಥರ ಹೆಂಗೆ ಅನಿಸುತ್ತೆ ಅಂದರೆ, ಎಲ್ಲರೂ ಮಾತಾಡಿಸ್ಕೊಂಡು ಎಲ್ಲರೂ ಇದು ಅಂದ್ಕೊಂಡು ಎಷ್ಟು ಕ್ಯೂಟಾಗಿ ಮಾತಾಡಿಸ್ಕೊಂಡು ನನಗೆ ಹಂಗೆ ಅನಿಸೋದು. ಕೆಲವೊಂದು ಟೈಮ್ ನಾನು ಯಾವುದೋ ಒಂದು ಸೀನಲ್ಲಿ ಇರ್ತೀನಿ, ಯಾವುದೋ ಒಂದು ಸೀನಲ್ಲಿದ್ದಾಗ ಏನೋ ಮಾತಾಡ್ಸೋಕ್ಕೆ ಬರ್ತಾರೆ, ಏನೋ ಇದನ್ನಕ್ಕೆ ಬರ್ತಾರೆ, ನಾನು ಹಂಗೆ ತರಲೆ. ಮಯೂರಣ್ಣ ಏನು ಮಯೂರಣ್ಣ ಇವಾಗ ಸಿನಿಮಾವೇ ಬಿಡಮ್ಮ ಅಂತಾರೆ. ನೋಡಿದ್ರೆ ಕ್ಯಾಮ್ರಾ ಮುಂದೆ ಹೋದರೆ ಆ ಪಾತ್ರಕ್ಕೆ ನಾಗಪ್ಪನಾಗಿ ಮುಳುಗೋಗಿರ್ತಾರೆ. ಫ್ಲಾಶ್ ಆಫ್ ಸೆಕೆಂಡ್ ಸ್ವಿಚ್ ಆನ್ ಸ್ವಿಚ್ ಆಫಲ್ಲಿ ಇರ್ತಾರೆ. ಅಂದರೆ ಈ ಥರ, ಅಂದರೆ ಇವ್ರಿಗೂ ಅಷ್ಟೇ ಅಲ್ವ, ಸೇಮ್ ಇವಾಗ ನಾಗಪ್ಪ ಅನ್ನೋ ಕ್ಯಾರೆಕ್ಟರ್ ಉಳಿದೋಯ್ತಾರೆ ಮಯೂರಣ್ಣದ್ದು. ಯಾಕಂದ್ರೆ ಸುಮಾರು ವರ್ಷದಿಂದ ನಾವು ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಇದೇ ಫಸ್ಟ್ ಟೈಮ್. ಅವ್ರ ತಂದೆಯವ್ರು ಡೈರೆಕ್ಷನ್ ಮಾಡಿರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಇವ್ರ ಜೊತೆ ನಾನು ಕೆಲವೆಲ್ಲ ಹೋದಾಗ ನಾನು ಇವಾಗಲೂ ಹೇಳೋದು ಮಂಜು ಬಗ್ಗೆ ಏನಂದರೆ, ಹಿಂಗಿಂದ ಬಂದಿರೋ ಗ್ರಾಫು ಏನು ಆರ್ಟ್ ಡಿಪಾರ್ಟ್ಮೆಂಟ್ ಮಾಡ್ಕೊಂಡು ಎಲ್ಲ ಕೆಲಸ ಬೆಳ್ಕೊಂಬಂದಿರೋದು ಇವತ್ತು ನನಗೆ ಖುಷಿ ಆಗುತ್ತೆ, ನಂಗೆ ಹೆಮ್ಮೆ ಅನಿಸುತ್ತೆ. ಮಂಜು ಸೂಪರ್ ಗುರು ಇಸ್ ಮೇಡ್ ಇಸ್ ಅವ್ರದ್ದೇ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿ ಇಟ್ಕೊಂಡಿದ್ರು. ಎಲ್ಲ ಮಂಜಣ್ಣ ಅನ್ಕೊಂಡು ಜನ ಮಾತಾಡೋದು ನನಗೆ ಖುಷಿ ಆಗುತ್ತೆ. ಆಮೇಲೆ ಕೆಲವರು ಇರ್ತಾರೆ ಆ ಖುಷಿನ ಬೇರೆ ರೀತಿಯಲ್ಲಿ ತೋರಿಸ್ಕೊತಾರೆ. ಬಟ್ ನಾವು ಇರೋದನ್ನೇ ನಿಜವಾಂಶ ಹೇಳಿ ನಿಜವಾದ ಮಂಜು. ನಮ್ಮ ಮೊನ್ನೆಲ್ಲ ಥಿಯೇಟ್ರ್ಗಳು ವಿಸಿಟ್ಗಳಿಗೆಲ್ಲ ಹೋಗಿದ್ರೆ ಬಿಫೋರ್ ಸಿನಿಮಾ ರಿಲೀಸ್ ಒಂದಷ್ಟು ಕಡೆ ನಾವು ಓಡಾಡ್ಕೊಂಬಂದು ಎಷ್ಟು ಜನ ಎಷ್ಟು ಪ್ರೀತಿ ತೋರಿಸ್ತಾರೆ ಮಂಜು ಬಗ್ಗೆ. ಇನ್ನು ನಿಜವಾಗ್ಲೂ ನಂಗೆ ಖುಷಿ ಆಯ್ತು. ಮಯೂರಣ್ಣ ನೈಟ್ ಡ್ಯೂಟಿ ನಾಗಪ್ಪ ಪಾತ್ರ ಬಂತಲ್ಲ, ಇನ್ನು ನೈಟ್ ಶಿಫ್ಟ್ ಎಲ್ಲ ಕ್ಲೋಸ್ ಮಯೂರಣ್ಣ. ಹೇಳಿದ್ರೆ ಡೇ ಶಿಫ್ಟ್ ಅಷ್ಟೇ, ನೈಟ್ ಶಿಫ್ಟ್ ಮಾಡೋಕ್ಕೆ ಟೈಮೇ ಇರಲ್ಲ.
ಬಾದ್ದಿಟ್ಕೊಳ್ಳಿ ಇವತ್ತೇ ಹೇಳ್ತಿದ್ರಿ, ಬಟ್ ಆ ರೀತಿ ಅಸೆಕ್ಟ್ ಲೈಕ್ Busy ಆಗ್ತಾರೆ. ಅಂದರೆ ಬ್ಯುಸಿ ಅಂದರೆ ಆಗಲೇಬೇಕು. ಅಂದರೆ ನಮ್ದು ಏನೋ ಒಂದು ಪಾತ್ರಗಳು ಅಂತ ಹೊರಗೆ ಬಂದಾಗ ಆ ಪಾತ್ರನ ಗುರುತಿಸಿ, ಇವತ್ತು ನಮ್ಮ ಕನ್ನಡ ಸಿನಿಮಾದ ಫಿಲಮ್ ಮೇಕರ್ಸ್ ಯಾರೇ ಇರ್ಬೋದು, ಇವತ್ತು ಅಣ್ಣಂದು ನಾನು ನೋಡಿದ್ದೀನಲ್ಲ, ಅಂದರೆ ಹಿಂಗೆ ಹೇಳೋದು ನಾವೇ ಅಂದರೆ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಸರ್, ಇವತ್ತು ಕನ್ನಡ ಇಂಡಸ್ಟ್ರಿ ನಾವೇ ಕಲಾವಿದರು ಬೇಡ್ಕೊಳತ್ರ ನಾವು. ಇವತ್ತು ಹೆಂಗೋ ಡಿಜಿಟಲ್ ಲೈಕ್ ಒಂದಷ್ಟು ಕ್ಯಾಮ್ರಾಗಳು ಒಂದು ಏನು ಬೇಕಾದ್ರೂ ಇದನ್ಬೋದು ಅಂದಾಗ, ಇವಾಗ ಕಲಾವಿದರಿಗೆ ಆ ಪಾತ್ರಕ್ಕೆ ಸೂಟ್ ಆಗುವಂಥ ಕಲಾವಿದರು ಆ ಪಾತ್ರಕ್ಕೆ ಹಾಕ್ಕೊಳ್ಳುವಂಥದ್ದು ಎಲ್ಲವೂ ಓಕೆ. ಇನ್ನು ಒಂದು ಕೆಲವೊಂದು ಕಡೆ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ, ಏನೋ ಒಂದು ಸಿನಿಮಾ ಮಾಡಿಬಿಡೋಣ, ಹೆಂಗೋ ಮಾಡಿಬಿಡೋಣ, ಮೇಕಿಂಗ್ ಮಾಡಿಬಿಡೋಣ ಅನ್ನೋದು ಒಂದಷ್ಟು ಇರುತ್ತೆ. ಹಾಗಾಗಿ ಸಂಚಿತ ಹಂಗಲ್ಲ. ನಾನು ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಎಷ್ಟೋ ಜನ ದುಡ್ಡಿರೋರು ಅವ್ರ ಮಗನ ಲಾಂಚ್ ಮಾಡಬೇಕು ಅಂತೇಳಿ, ಎಷ್ಟೋ ರಿಯಲ್ ಎಸ್ಟೇಟ್ ಇನ್ನೊಂದು ಮತ್ತೊಂದು ಮಾಡೋರು ಅವರೆಲ್ಲ ಬಂದು ಒಂದೊಂದು ಸಿನಿಮಾ ಎರಡೆರಡು ಸಿನಿಮಾಗೆ ಪಾಪ ಇದಾಗೋಗಿರ್ತಾರೆ. ಇಲ್ಲ, ಎಲ್ಲರ ತಲೆ ಏನಂದರೆ ಒಂದೇ ಸರಿ ಒಂದು ಸೂಪರ್ ಸ್ಟಾರ್ ಆಗ್ಬಿಡ್ಬೇಕು ನನ್ನ ಮಗ. ಯಾಕಂದರೆ ಅವ್ರು ನೋಡ್ಕೊಂಬಂದಿರ್ತಾರೆ, ಎಲ್ಲ ಆ್ಯಕ್ಷನ್ ಸಿನಿಮಾಗಳು ನೋಡ್ಕೊಂಬಂದಿರ್ತಾರೆ. ಸರ್ ನಿಮ್ಮ ಮಗ ಹಿಂಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಇಲ್ಲಿಂದ 50 ಜನ ಬರ್ತಾರೆ ಸರ್, ಇಲ್ಲಿಂದ 50, ಎಲ್ಲರಿಗೂ ಒಂದೇ ಏಟು ಸರ್. ಅವೆಲ್ಲ ಒಂದೇ ಏಟಿಗೆ ಮುಗ್ದೋಗುತ್ತೆ ಒಂದೇ ಸಿನಿಮಾದಲ್ಲಿ ಅಷ್ಟೇ. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋದು ಏನು, ಅದನ್ನು ಯಾರು ಸುಮ್ಮನೆ ಗಾದೆ ಮಾತು ಬರ್ದಿಲ್ಲ ಬಿಡಿ.